ನನ್ನ ಗಂಡ ಅವನ ಮಾವನ ಜೊತೆ ಮಲಗಲು ಹೇಳಿದ. ನಾನು ಒಪ್ಪಲಿಲ್ಲ. ನೀನು ಒಪ್ಪದೆ ಹೋದರೆ ಆಸ್ತಿ ಸಿಗುವುದಿಲ್ಲ. ಆಗ ನಾನು ನಿನ್ನ ಖಾಸಗಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತೇನೆ ಅಂತ ಎದುರಿಸಿದ. ಆಗ ವಿಧಿಯಿಲ್ಲದೆ ನಾನು ಅವನ ಜೊತೆ ಮಲಗಲು ಒಪ್ಪಿದೆ. ಅವರ ಮಾವನಿಗೆ ವಯಸ್ಸಾಗಿದೆ, ಮದುವೆ ಆಗಿಲ್ಲ, ತುಂಬ ಆಸ್ತಿಪಾಸ್ತಿ ಇದೆ. ರಾತ್ರಿ ಪೂರ್ತಿ ನನ್ನ ಗಂಡ ಕೂಡ ನನ್ನ ದೇಹವನ್ನು ಅಷ್ಟು ಬಳಸಲು ಮುಂದಾದ. ನಾನು ಕಿರುಚುತ್ತಿದ್ದೆ. ಮುಂದೆ ನನ್ನ ಹೆಸರು ಕಾಮಿನಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನ್ನನ್ನು ತುಂಬ ಮುದ್ದಾಗಿ ಸಾಕಿದ್ದಾರೆ. ನಾನು ಮತ್ತು ಅಣ್ಣ ಇಬ್ಬರೇ ಇರುವುದು. ಅಣ್ಣ ತುಂಬ ಒಳ್ಳೆಯವನು. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನಾನು ಅಣ್ಣ ಇಬ್ಬರೇ. ಅಪ್ಪ ಅಮ್ಮ ಅಣ್ಣನಿಗಿಂತ ಜಾಸ್ತಿ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ದಿನಗಳು ಕಳೆದಂತೆ ತಾರತಮ್ಯ ಜಾಸ್ತಿ ಆಯಿತು. ಈ ಮನೆಯ ಹಿರಿಯ ಮಗ, ಈ ಮನೆಯ ವಾರಸುದಾರ ನನ್ನ ಅಣ್ಣ ಅಂತ ಸಂಬಂಧಿಕರು, ಅಜ್ಜಿ, ತಾತ ಎಲ್ಲರೂ ಹೇಳಲು ಶುರು ಮಾಡಿದರು. ಅಣ್ಣ ಅದನ್ನು ನಂಬಲು ಆರಂಭಿಸಿದ. ನಮ್ಮನ್ನು ದ್ವೇಷ ಮಾಡಲು ಎಲ್ಲರೂ ಆರಂಭಿಸಿದರು. ಮೊದಲಿನಿಂದಲೂ ಅವರಿಗೆ ನಮ್ಮನ್ನು ಕಂಡರೆ ಅಷ್ಟಕ್ಕಷ್ಟೇ. ಈಗ ಅಣ್ಣನಿಂದ ಅವರು ಅವರ ಸೇಡನ್ನು ತೀರಿಸಿಕೊಳ್ಳುತ್ತಿದ್ದಾರೆ. ಅಣ್ಣ ಅವರ ಮಾತನ್ನು ನಂಬಿ ನನ್ನನ್ನು ಮತ್ತು ಅಪ್ಪ ಅಮ್ಮನನ್ನು ದೂರ ಇಟ್ಟು ದೊಡ್ಡಪ್ಪನ ಜೊತೆ ಸೇರಿಕೊಂಡು ಒಂದು ಹೊಸ ಷಡ್ಯಂತ್ರ ರೂಪಿಸಿದ. ಅದೇನೆಂದರೆ, ಶಾಶ್ವತವಾಗಿ ದೊಡ್ಡಪ್ಪನ ಮನೆಯಲ್ಲಿ ಅವನು ಇರುವುದು. ಆಸ್ತಿ ಪಾಲು ಮಾಡಿದಾಗ ಗಂಡು ಮಗನನ್ನು ದೊಡ್ಡಪ್ಪ ನೋಡಿಕೊಳ್ಳುತ್ತಾರೆ. ಬರುವ ಆಸ್ತಿಯಲ್ಲಿ ಜಾಸ್ತಿ ಭಾಗವನ್ನು ಕೊಡಬೇಕು ಅಂತ ಗಲಾಟೆ ಮಾಡುವುದು. ಅದೇ ರೀತಿ ಆಯಿತು. ಅಪ್ಪನಿಗೆ ಅಪ್ಪನ ಭಾಗದಲ್ಲಿ ಕೇವಲ ಅರ್ಧ ಮಾತ್ರ ಸಿಕ್ಕಿದ್ದು. ಇನ್ನೂ ಅರ್ಧ ಅಣ್ಣನ ಪಾಲಿಗೆ ಹೋಯಿತು. ಅಣ್ಣ ದೊಡ್ಡಪ್ಪನ ಮನೆಯಲ್ಲಿ ಇದ್ದಿದ್ದರಿಂದ ಅವರ ಮನೆಗೆ ಹೋಯಿತು. ಅಂದರೆ ದೊಡ್ಡಪ್ಪನ ಮನೆಯ ಆಸ್ತಿಯನ್ನು ದೊಡ್ಡಪ್ಪ ಅವರ ಹೆಸರಿಗೆ ಮಾಡಿಕೊಂಡ ಮೇಲೆ ದಿನಗಳು ಕಳೆದಂತೆ ಅಣ್ಣನನ್ನು ಕೂಡ ಮನೆಯಿಂದ ಹೊರಗಡೆ ತಳ್ಳಿದರು, ಮೋಸ ಮಾಡಿದರು. ಕ್ರಮೇಣ ಅಜ್ಜಿ ತಾತ ಕೂಡ ನಮ್ಮಿಂದ ದೂರವಾದರು. ನಮ್ಮ ಬಳಿ ಅಷ್ಟೇ ಕಡಿಮೆ ಆಸ್ತಿ ಇದೆ, ಅವರ ಬಳಿ ಜಾಸ್ತಿ ಇದೆ ಅಂತ ಈ ಸ್ಟ್ರೆಸ್ಸಲ್ಲಿ ಅಪ್ಪ ಅಮ್ಮ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು. ಅದರಲ್ಲಂತೂ ಅಮ್ಮನನ್ನು ಸುಧಾರಿಸಬಹುದು, ಅಪ್ಪನನ್ನು ಸಾಧ್ಯವೇ ಇಲ್ಲ. ಮೊದಲು ಮಗ ಮೋಸ ಮಾಡಿದ, ನಂತರ ಅಣ್ಣ, ಅತ್ತಿಗೆ, ಈ ರೀತಿ ನನ್ನವರೇ ನನಗೆ ಮೋಸ ಮಾಡಿದರು. ನಾನು ಯಾವ ಜನ್ಮದ ತಪ್ಪು ಮಾಡಿದೆ ತಿಳಿದಿಲ್ಲ. ಆದ್ದರಿಂದ ಇವರ ಮನೆಯಲ್ಲಿ ಹುಟ್ಟಿದ್ದೇನೆ ಅಂತ ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ, ತಾತ ಇವರ ಮೋಸದಿಂದ ಅಪ್ಪ ತುಂಬ ನೋವಿಗೆ ಒಳಗಾದರು. ಆದರೆ ಅಣ್ಣನನ್ನು ಮಾತ್ರ ನಾನು ಮತ್ತು ಅಮ್ಮ ಮನೆ ಕೆಲಸ ಮಾಡಿ ಓದಿಸಲು ಆರಂಭಿಸಿದೆವು. ಅಣ್ಣ ಚೆನ್ನಾಗಿ ಓದುತ್ತಾ ಇದ್ದ, ಅಪ್ಪ ಕೂಡ. ದಿನಗಳು ಕಳೆದಂತೆ ಸರಿ ಹೋಗುತ್ತಿದ್ದಾರೆ. ನಾನು ವಯಸ್ಸಿಗೆ ಬರುತ್ತಿದ್ದೇನೆ. ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗಬೇಡ, ಅಲ್ಲೆಲ್ಲ ಗಂಡು ಮಕ್ಕಳು ಇರುತ್ತಾರೆ ಅಂತ ಗಲಾಟೆ ಮಾಡುತ್ತಾರೆ. ನೀನು ಓದು ಅಂತ ಹೇಳುತ್ತಾರೆ. ಓದುವ ಮನಸ್ಸು ನನಗೆ ಹೊರಟು ಹೋಗಿದೆ. ಮನೆ ಕೆಲಸವನ್ನು ಚೆನ್ನಾಗಿ ಮಾಡುತ್ತೇನೆ, ಬೇಕಾದರೆ ಹೂವನ್ನು ಕಟ್ಟುತ್ತೇನೆ, ಈ ರೀತಿ ಕೆಲಸ ಮಾಡುತ್ತೇನೆ ಹೊರತು ಯಾವುದೇ ಕಾರಣಕ್ಕೂ ಓದುವುದಿಲ್ಲ ಅಂತ ಹೇಳಿದೆ. ಅಣ್ಣ SLC ಪಾಸ್ ಮಾಡಿದ. ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಬೇಕಿತ್ತು. ಸೀಟ್ಗಾಗಿ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟರು. ಕೊನೆಗೆ ಇದ್ದ ನಮ್ಮ ಅಲ್ಪ ಸ್ವಲ್ಪ ಜಮೀನನ್ನು ಮಾರಿಬಿಟ್ಟರು. ಅಣ್ಣನಿಗಾಗಿ, ಅವನ ವಿದ್ಯಾಭ್ಯಾಸಕ್ಕಾಗಿ. ಸಂಬಂಧಿಕರೆಲ್ಲ ಬೈದರು. ಎಲ್ಲ ಮಗನಿಗೆ ಮಾರಿದರೆ ಮಗಳ ಮದುವೆ ಹೇಗೆ ಮಾಡುತ್ತೀರಾ ಅಂತ. ಇದರಿಂದ ತುಂಬ ನೋವಾಯಿತು. ನಾನು ಅಪ್ಪ ಅಮ್ಮನಿಗೆ ಭಾರವಾಗಬಾರದು ಅಂತ ನಿರ್ಧರಿಸಿದೆ. ಅಣ್ಣ ಚೆನ್ನಾಗಿ ಓದಿದ, ಈಗ ಡಿಗ್ರಿ ಮಾಡುತ್ತಿದ್ದಾನೆ. ಒಳ್ಳೆಯ ಕಾಲೇಜಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಯಿತು. ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಅಣ್ಣ ಕೆಲಸಕ್ಕೆ ಹೋಗುತ್ತಾನೆ. ಅವನು ಸೆಟಲ್ ಆದ. ಅಪ್ಪ ಅಮ್ಮನನ್ನು ಈಗ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆದರೆ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತದೆ. ನನ್ನ ಮದುವೆ ಬಗ್ಗೆ ಕೇಳಿದ್ದಕ್ಕೆ, ಮದುವೆ ನಾವು ಮಾಡುವುದಿಲ್ಲ, ಹುಡುಗನ ಕಡೆಯವರು ಏನಾದರೂ ಮಾಡಿಕೊಟ್ಟರೆ ಮದುವೆ ಮಾಡಿಕೊಂಡು ಹೋಗಲಿ, ಇಲ್ಲವಾದರೆ ನಮ್ಮ ಮಗಳು ನಮ್ಮ ಮನೆಯಲ್ಲಿ ಇರುತ್ತಾಳೆ ಅಂತ ಖಡಾಖಂಡಿತವಾಗಿ ಬಂದ ಗಂಡುಗಳಿಗೆ ಹೇಳಿ ಎಲ್ಲ ಹುಡುಗರನ್ನು ಮನೆಯಿಂದ ಓಡಿಸುತ್ತಿದ್ದಾರೆ. ಇವರಿಗೆ ನಾನು ಮದುವೆ ಆಗುವುದು ಇಷ್ಟವಿಲ್ಲ. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರಬೇಕು ಅಷ್ಟೆ. ಇದರಿಂದ ತುಂಬ ನೋವಾಗುತ್ತಿದೆ. ನನ್ನ ನೋವಿಗೆ ಪರಿಹಾರ ಇರಲಿಲ್ಲ.
ನಾನು ತುಂಬ ಅಳುತ್ತಿದ್ದೆ. ನನಗೆ ಯಾರಾದರೂ ಜೊತೆ ಬೇಕು ಅಂತ ಸಂಬಂಧಿಕರು, ಗೆಳೆಯ ಗೆಳತಿಯರು ಎಲ್ಲರೂ ನನ್ನ ಕೈಬಿಟ್ಟರು. ಅಪ್ಪ ಅಮ್ಮ ಯಾವಾಗಲೂ ಅವರ ಜೊತೆ ಹೇಳುತ್ತಿದ್ದರು, ನಮ್ಮ ಮಗಳ ಜೊತೆ ಮಾತನಾಡಿ ಅವಳ ತಲೆಯನ್ನು ಕೆಡಿಸುತ್ತಿದ್ದೀರಾ ಅಂತ. ಅದಕ್ಕಾಗಿ ಈಗ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ನಾನು ಒಂಟಿ, ಮನೆಯಲ್ಲಿ ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಮನೆಗೆಲಸಕ್ಕೆ ಯಾರೂ ಇಲ್ಲ ಅಂತ ನನ್ನ ಮದುವೆ ಮಾಡಿ ಕಳಿಸುತ್ತಿಲ್ಲ. ಕೆಲಸದವರು ಬಂದರೆ 10,000ಕ್ಕಿಂತ ಹೆಚ್ಚು ಕೊಡಬೇಕು. ಬಟ್ಟೆ ತೊಳೆಯುವುದು, ಇವರ ಮನೆಯನ್ನು ನೋಡಿಕೊಳ್ಳುವುದು, ಇವರನ್ನು ನೋಡಿಕೊಳ್ಳಲು 10,000 ಕೊಟ್ಟರೂ ಯಾರೂ ಬರುವುದಿಲ್ಲ. ಅದಕ್ಕಾಗಿ ನನ್ನನ್ನು ಮದುವೆ ಮಾಡದೆ ಇಟ್ಟಿದ್ದಾರೆ. ಅವರ ಸೊಸೆ ಮತ್ತು ಮಗ ನೆಮ್ಮದಿಯಾಗಿ ಇರಬೇಕಂತೆ. ಅವರ ವಂಶಕ್ಕೆ ಮಕ್ಕಳು ಬರಬೇಕಂತೆ. ಅದಕ್ಕಾಗಿ ಇದರಿಂದ ನನಗೆ ತುಂಬ ನೋವಾಗುತ್ತಿದೆ. ಅಣ್ಣ ಪ್ರೀತಿಸಿದ್ದಾನೆ ಒಂದು ಹುಡುಗಿಯನ್ನು, ಅವಳನ್ನೇ ಮದುವೆ ಆಗುತ್ತಾನಂತೆ. ಮದುವೆಗೆ ಒಪ್ಪಿಲ್ಲವಾದರೆ ಫಾರಿನ್ಗೆ ಹೊರಟು ಹೋಗುತ್ತಾನಂತೆ. ಆ ಹುಡುಗಿಯನ್ನು ಕರೆದುಕೊಂಡು ಅಪ್ಪ ಅಮ್ಮ ಭಯಪಡುತ್ತಾರೆ, ಎಲ್ಲಿ ಅವನು ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಅಂತ. ಹೊರಟು ಹೋದರೆ ಇವರನ್ನು ಸಾಕಲು ದುಡ್ಡು ಬೇಕು ಅಂತ ಅವರು ಭಯಪಟ್ಟು ಅಣ್ಣನ ಕಾಲನ್ನು ಹಿಡಿದುಕೊಂಡು ಮದುವೆಗೆ ಒಪ್ಪಿಕೊಂಡರು. ಮದುವೆ ತುಂಬ ಚೆನ್ನಾಗಿ ನಡೆಯಿತು. ಮನೆಗೆ ಬಂದ ಅತ್ತಿಗೆ ನನ್ನನ್ನು ತುಂಬ ಚೆನ್ನಾಗಿ ಮಾತನಾಡಿಸುತ್ತಿದ್ದಾಳೆ. ಅಯ್ಯೋ ಪಾಪ, ಈ ಮಾತುಗಳನ್ನು ಚೆನ್ನಾಗಿ ಬಳಸುತ್ತಿದ್ದಳು. ಮೊದಮೊದಲು ನಾನು ಮಾಡಿಕೊಡುವ ಅಡುಗೆಯನ್ನು ತುಂಬ ಚೆನ್ನಾಗಿ ಸವಿಯುತ್ತಿದ್ದಳು. ಅವಳಿಗೆ ಖುಷಿಯಾದಾಗ ಹೊಗಳುತ್ತಿದ್ದಳು. ಬೆಳಿಗ್ಗೆ 3 ಗಂಟೆಗೆ ಎದ್ದು ಅಣ್ಣ ಮತ್ತು ಅತ್ತಿಗೆ ಇಬ್ಬರಿಗೂ ಇಲ್ಲಿ ಮನೆಯಲ್ಲಿ ತಿನ್ನಲು ಏನು ಬೇಕು, ಆಫೀಸ್ಗೆ ತೆಗೆದುಕೊಂಡು ಹೋಗಲು ಲಂಚ್ಗೆ ಏನು ಬೇಕು ಅದನ್ನು ರೆಡಿ ಮಾಡುತ್ತಿದ್ದೆ. ನಾನು ನೆಮ್ಮದಿಯಾಗಿ ಇರಲು ಆಗುವುದಿಲ್ಲ. ಅವರಿಬ್ಬರು ತುಂಬ ಪ್ರೀತಿಯಿಂದ ಇರುತ್ತಾರೆ. ಅವರನ್ನು ನೋಡಿದಾಗ ನನಗೂ ಪ್ರೀತಿ ಬೇಕು ಅಂತ ಅನಿಸುತ್ತದೆ. ನನ್ನ ಅಪ್ಪ ಅಮ್ಮ ಕೂಡ ತುಂಬ ಖುಷಿಯಾಗಿ ಇರುತ್ತಾರೆ. ಅವರೆಲ್ಲ ನನ್ನನ್ನು ನೋಡಿದಾಗ ನನಗೂ ಒಂದು ಸುಂದರವಾದ ಸಂಸಾರ ಬೇಕು ಅಂತ ಅನಿಸುತ್ತದೆ. ಅತ್ತಿಗೆ ಬಳಿ ಒಂದು ದಿನ ಕೇಳಿದೆ, ಅವರ ಮೂಡ್ ಚೆನ್ನಾಗಿದ್ದಾಗ ನಾನು ಮದುವೆ ಆಗಬೇಕು ಅತ್ತಿಗೆ ಅಂತ. ಏಕೆಂದರೆ ನಮ್ಮ ಅತ್ತಿಗೆ ಬಂದ ಮೇಲೆ ನನ್ನ ಜೊತೆ ನನ್ನ ತಾಯಿ ಸರಿಯಾಗಿ ಮಾತನಾಡುವುದಿಲ್ಲ. ನನ್ನನ್ನು ತುಂಬ ಕಡೆಗಣಿಸುತ್ತಾರೆ. ಮನೆಯಲ್ಲಿ ಅತ್ತಿಗೆಯ ಮಾತೆ ನಡೆಯುವುದು. ಆಗ ಅತ್ತಿಗೆ ಅಂದರು, ನಿನ್ನ ಮದುವೆಯನ್ನು ಮಾಡುತ್ತೇನೆ. ಹುಡುಗನನ್ನು ನೋಡುತ್ತಿದ್ದೇನೆ. ನನಗೂ ಕೂಡ ಭಯವಿದೆ. ನಿನ್ನ ಮದುವೆ ಮಾಡಬೇಕು ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ನಿಮ್ಮ ತಂಗಿಯ ಮದುವೆ ಆಗಬಾರದು ಅಂತ ಅದೇ ರಾತ್ರಿ ಅಣ್ಣನ ಬಳಿ ಹೇಳುತ್ತಿದ್ದಾರೆ. ಅಕಸ್ಮಾತಾಗಿ ವಿಷಯ ನನ್ನ ಕಿವಿಗೆ ಬಂತು. ಇತ್ತೀಚೆಗೆ ಪ್ರತಿ ಸಾಯಂಕಾಲ ಪಾರ್ಕಿಗೆ ಹೋಗುತ್ತಿದ್ದೆ. ಪಾರ್ಕಿನಲ್ಲಿ ಒಂದು ಗೆಳತಿ ಸಿಕ್ಕಿದ್ದಳು. ಇಬ್ಬರೂ ಸ್ವಲ್ಪ ಮಾತನಾಡುತ್ತಾ ಕ್ಲೋಸ್ ಆದೆವು. ನಾನು ನನ್ನ ಮನೆಯ ಎಲ್ಲ ವಿಷಯವನ್ನು ಕೇಳಲು ಆರಂಭಿಸಿದೆ. ಅವಳು ಕೂಡ ಹೇಳಲು ಆರಂಭಿಸಿದಳು. ಕೊನೆಗೆ ತಿಳಿಯಿತು, ಅವಳ ದೂರದ ಸಂಬಂಧಿ ಒಬ್ಬ ಇದ್ದಾನೆ. ಅವನು ಕೂಡ ಮದುವೆಗಾಗಿ ಹೆಣ್ಣನ್ನು ಹುಡುಕುತ್ತಿದ್ದಾನೆ. ಬಡವರಾದರೂ ಪರವಾಗಿಲ್ಲ, ಅಥವಾ ಹುಡುಗಿಯ ಮನೆ ಕಡೆಯಿಂದ ಯಾರು ಸ್ವಂತದವರು ಇಲ್ಲವಾದರೂ ಪರವಾಗಿಲ್ಲ ಅಂತ. ನೀನು ಬೇಕಾದರೆ ನೋಡು, ನಿಮ್ಮ ಮನೆಯಲ್ಲಿ ಮದುವೆ ಮಾಡಲು ತಯಾರಿಲ್ಲ. ನೀನು ನನ್ನ ಜೊತೆ ಓಡಿ ಬಂದು ಮದುವೆ ಆಗು. ನಿನ್ನ ಅಪ್ಪ ಅಮ್ಮನ ಬಳಿ ಪರ್ಮಿಷನ್ ಕೇಳಿದರೆ ಅವರು ಕೊಡುವುದಿಲ್ಲ, ಬದಲಾಗಿ ನಿನ್ನನ್ನು ಮನೆಯಲ್ಲಿ ಕಟ್ಟಿ ಹಾಕುತ್ತಾರೆ ಅಂತ ಹೇಳಿದಳು. ಅವಳು ಹೇಳಿದ ಮಾತು ಸರಿ ಅಂತ ಅನಿಸಿ ಯೋಚನೆ ಮಾಡಿದೆ. ಈ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಂಡೆ. ನನಗೂ ಸಂಗಾತಿ ಬೇಕು ಅಂತ ಅನಿಸುತ್ತಿತ್ತು. ನನಗೆ ತುಂಬ ಒಳ್ಳೆಯ ಗೆಳತಿ ಸಿಕ್ಕಿದ್ದಾಳೆ ಅಂತ ಖುಷಿಪಟ್ಟೆ. ಅವಳು ಹೇಳಿದ ಹಾಗೆ ಕೇಳಿದೆ. ನಾನು ಅವಳು ಹೇಳಿದ ಹಾಗೆ ಕೇಳಿದೆ. ಇಂದು ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿದೆ. ಆದರೂ ನನ್ನನ್ನು ಬೈಯುತ್ತಿದ್ದಳು. ಚಿಕ್ಕ ಚಿಕ್ಕ ವಿಷಯಕ್ಕೆ ಇವರನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡರು. ಇವರೆಲ್ಲ ನನ್ನನ್ನು ಕೇವಲ ಅವರ ಮನೆ ಕೆಲಸದವಳಾಗಿ ನೋಡಿಕೊಳ್ಳುತ್ತಾರೆ. ಅಣ್ಣನಿಗಾಗಿ ನಾನು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಮನೆ ಕೆಲಸ ಮಾಡಿದೆ, ಅವನ ವಿದ್ಯಾಭ್ಯಾಸಕ್ಕಾಗಿ. ಆದರೆ ಅವನು ದೊಡ್ಡವನಾದ ಮೇಲೆ ನನ್ನನ್ನು ಯಾರ ಜೊತೆಯಾದರೂ ಮದುವೆ ಮಾಡಿಸಿ ಒಳ್ಳೆಯ ಹುಡುಗನ ಜೊತೆ ಅವನ ಋಣ ತೀರಿಸಿಕೊಳ್ಳಬಹುದು. ಆದರೆ ಯಾಕೆ ಯಾರೂ ಆ ರೀತಿ ಮಾಡುತ್ತಿಲ್ಲ? ಈಗ ವಿಧಿಯಿಲ್ಲ, ನಾನು ಓಡಿ ಹೋಗಲೇಬೇಕು ಅಂತ ಅಮ್ಮನ ಕಾಲನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದೆ. ಅಮ್ಮ ತನ್ನ ಕಾಲನ್ನು ಒದ್ದು ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಮಲಗಿದಳು. ಎಷ್ಟೊತ್ತಾದರೂ ಬಾಗಿಲನ್ನು ತೆಗೆಯಲಿಲ್ಲ.
ಇದೇ ಒಳ್ಳೆಯ ಸಮಯ ಅಂತ ಅಂದುಕೊಂಡು ನನ್ನ ಪ್ಯಾಕ್ ಆಗಿರುವ ಬಟ್ಟೆಗಳ ಬ್ಯಾಗನ್ನು ತೆಗೆದುಕೊಂಡು ಹೊರ ನಡೆದೆ. ನನ್ನ ಗೆಳತಿ ಹೇಳಿದ ಹುಡುಗನ ಮನೆಗೆ ಹೋದೆ. ಅವರ ಮನೆ ಚೆನ್ನಾಗಿದೆ. ನನ್ನನ್ನು ನೋಡಿ ಅವನು ಖುಷಿಪಟ್ಟ. ನನ್ನ ಕೈಯನ್ನು ಹಿಡಿದುಕೊಂಡು, ನೀನು ಎಂದೂ ಕೂಡ ಬೇಸರ ಮಾಡಿಕೊಳ್ಳಬಾರದು, ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ. ಸಮಯ ನೋಡಿದರೆ ಸಾಯಂಕಾಲವಾಗಿದ್ದು, ಇಲ್ಲೇ ಪಕ್ಕದಲ್ಲಿ ಪೂಜಾರಿಗೆ ಹೇಳಿಟ್ಟಿದ್ದೇನೆ, ನಮ್ಮಿಬ್ಬರ ಮದುವೆ ಆಗುತ್ತದೆ. ಹಿಂದೆ ಮದುವೆ ಆಗಿ ಬಿಡೋಣ, ನಿನ್ನನ್ನು ಬಿಟ್ಟು ದೂರ ಇರಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ನಾನು ಒಪ್ಪಿಕೊಂಡೆ. ಅವನ ಜೊತೆ ಮದುವೆ ಆಯಿತು. ಅವನು ನೋಡಲು ತುಂಬ ಸುಂದರವಾಗಿದ್ದಾನೆ. ಆದರೆ ನನ್ನಂಥ ಅವಿದ್ಯಾವಂತೆಯನ್ನು ಹೇಗೆ ಮದುವೆ ಆಗುತ್ತಾನೆ ಇವನು? ನಾನು ತುಂಬ ಚೆನ್ನಾಗಿ ಇವನನ್ನು ನೋಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಇವನಿಗೆ ಬೇಸರ ಮಾಡಬಾರದು ಅಂತ ಮನಸ್ಸು ಕೂಗಿ ಕೂಗಿ ಹೇಳುತ್ತಿತ್ತು. ನಾನು ತುಂಬ ಅಳುತ್ತಿದ್ದೆ. ಮೊದಲಾದರೆ ನಗಬೇಕು, ಕುಣಿಯಬೇಕು, ಆಗಿದ್ದು ಹಾಗೆ ಹೋಗಲಿ, ಇದು ನನ್ನ ಜೀವನ ಅಂತ ಅನಿಸುತ್ತಿದೆ. ಇದು ನನ್ನ ಎರಡನೇ ಹುಟ್ಟು. ಈ ಬದುಕನ್ನು ಸುಂದರವಾಗಿಸಿಕೊಳ್ಳಬೇಕು. ಇಂದು ನನ್ನ ಮತ್ತು ನನ್ನ ಗಂಡನ ಮೊದಲ ರಾತ್ರಿ. ನಾನು ನಾಚಿಕೆಯಿಂದ ಇದ್ದೆ. ನನಗೆ ರೂಮನ್ನು ತೋರಿಸಿದ. ಅಲ್ಲಿ ಹೋಗಿ ಮಲಗಿದೆ. ನನ್ನ ಪಕ್ಕ ಯಾರೂ ಮಲಗಿದ ಅರಿವಿಲ್ಲ. ಅಂದರೆ ಮೊದಲ ರಾತ್ರಿ ನಡೆದಿಲ್ಲ. ಹೊಸ ಜಾಗ ಅಂತ ಬಿಟ್ಟಿರಬಹುದು. ಸ್ವಲ್ಪ ನಾನು ಅಡ್ಜಸ್ಟ್ ಆಗಲಿ ಅಂತ ಅಂದುಕೊಂಡೆ. ಬೆಳಿಗ್ಗೆ ಎದ್ದರೆ ತಿಂಡಿ ಮಾಡುವುದು, ಕಾಫಿ, ನಂತರ ಮನೆ ಕೆಲಸ, ಮಧ್ಯಾಹ್ನದ ಊಟ, ತಿಂಡಿ, ಅಡಿಗೆ, ಈ ರೀತಿ ಮನೆ ಕೆಲಸ ಮಾಡಿಕೊಂಡು ಇರುವುದು ಅಷ್ಟೇ ನನ್ನ ಕೆಲಸವಾಗಿತ್ತು. ಕೇವಲ ಮನೆ ಕೆಲಸಕ್ಕೆ ಮಾತ್ರ ನಾನು ಇರುವುದು ಅಂತ ಅನಿಸುತ್ತಿತ್ತು. ಆದರೆ ಇಂದು ನನ್ನ ಗಂಡ ಹಿಂದೆಯಿಂದ ಬಂದು ನನ್ನನ್ನು ತಬ್ಬಿಕೊಂಡ. ನನಗೆ ಹೇಳುತ್ತಾನೆ, ನೀನು ಸ್ವಲ್ಪ ಧೈರ್ಯವಾಗಿರು. ನಿನ್ನ ಅಪ್ಪ ಅಮ್ಮ ಅವರ ಆಸ್ತಿ ಪತ್ರಗಳಿಂದ, ಅವರ ಮನೆಯ ಎಲ್ಲ ಹಕ್ಕುಗಳಿಂದ ನಿನ್ನನ್ನು ಹೊರಗಡೆ ಹಾಕಿದ್ದಾರೆ. ನೀನು ಅವರ ಪಾಲಿಗೆ ಸತ್ತು ಹೋಗಿದ್ದೀಯಾ ಅಂತ ಹೇಳಿದ್ದಾರೆ ಅಂತ ನನ್ನ ಗೆಳೆಯ ಹೇಳಿದ. ಬೇಸರ ಮಾಡಿಕೊಳ್ಳಬೇಡ, ನಿನಗೆ ನಾನಿದ್ದೇನೆ, ನನ್ನ ಮಾವ ಇದ್ದಾರೆ. ಮಾವ ಅಂತ ಅವನ ಮುಖವನ್ನು ವಿಚಿತ್ರವಾಗಿ ನೋಡಿದೆ ಅಷ್ಟೇ. ಸುಂದರವಾದ ಗಂಡಸು ಬಂದರು. ಇವರೇ ನನ್ನ ಮಾವ. ಇವರು ನಿನ್ನ ಫೋಟೋವನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ನನಗೆ ಅವರ ಮಾತು ಅರ್ಥವಾಗಲಿಲ್ಲ. ನೀನು ಇವರ ಜೊತೆ ಇಂದು ರಾತ್ರಿ ಕಳೆದರೆ ಅವರು ಅವರ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆಯುತ್ತಾರೆ. ನೀನು ನನ್ನ ಹೆಸರಿಗೆ ಬರಿ. ಆಸ್ತಿಗಾಗಿ ನಾನು ನಿನ್ನನ್ನು ಮದುವೆಯಾಗಿ ಇನ್ನೊಬ್ಬರ ಪಕ್ಕ ಮಲಗಲು ಸಾಧ್ಯವಿಲ್ಲ. ಆಗ ನನ್ನ ಗಂಡ ಹೇಳಿದ, ಅದನ್ನು ಬಿಟ್ಟು ನಿನಗೆ ಇನ್ನೇನು ಮಾಡಲು ಸಾಧ್ಯವಿಲ್ಲ. ನನಗೆ ಕೋಟಿಗಟ್ಟಲೆ ಸಾಲವಿದೆ. ನೀನು ಅವರ ಪಕ್ಕ ಮಲಗಿದ್ದರೆ ಮಾವ ಸಾಲವನ್ನು ಕೊಡುತ್ತಾರೆ. ಆ ಮನುಷ್ಯನನ್ನು ನೋಡಿದೆ, ತುಂಬ ಒಳ್ಳೆಯವನಾಗಿದ್ದಾನೆ. ನೀನು ಕಟ್ಟಿರುವ ತಾಳಿ ಅಂತ ಹೇಳಿದಾಗ ಆ ತಾಳಿಯನ್ನು ಬಿಚ್ಚಿಕೊಡು ಅಂತ ಹೇಳಿದ. ನಾನು ಸುಮ್ಮನಿದ್ದೆ. ನನ್ನ ಗಂಡ ನನ್ನ ತಾಳಿಯನ್ನು ಬಿಚ್ಚಿದ. ಅವರ ಮಾವನ ಕೈಯಲ್ಲಿ ಇನ್ನೊಂದು ತಾಳಿಯನ್ನು ಕಟ್ಟಿಸಿದ. ಅರಿಶಿಣದ ಕೊಂಬನ್ನು ಅರಿಶಿಣದ ದಾರದಲ್ಲಿ ಮಾಡಿಕೊಟ್ಟ. ಅವರ ಮಾವ ತಾಳಿ ಕಟ್ಟಿದರು. ನನಗೆ ಭಯವಾಗುತ್ತಿತ್ತು, ಎದೆ ನಡುಗುತ್ತಿತ್ತು. ರಾತ್ರಿ ಆಯಿತು, ಭಯವಾಗುತ್ತಿದೆ. ನಾನು ಕತ್ತಲೆಯ ಕೋಣೆಯಲ್ಲಿ ಅಂಗತನೆ ಮಲಗಿ ನಿರಂತರವಾಗಿ ಅಳುತ್ತಿದ್ದೇನೆ. ಆಗ ಯಾರೋ ಲೈಟ್ ಹಾಕಿದರು. ಇನ್ನೂ ಭಯವಾಗುತ್ತಿತ್ತು. ಯಾರೋ ಅಂತ ನೋಡಿದರೆ ನನ್ನ ಗಂಡನ ಮಾವ. ನಾನು ಜೋರಾಗಿ ಕಿರುಚಲು ಆರಂಭಿಸಿದೆ. ನನಗೆ ನೀವು ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಜೊತೆ ಅಂತ ಅಳುತ್ತಿದ್ದೇನೆ. ನನ್ನನ್ನು ಬಿಟ್ಟುಬಿಡಿ. ಯಾವುದಾದರೂ ಆಶ್ರಮದಲ್ಲಿ ಸೇರಿಸಿಬಿಡಿ. ಅಪ್ಪ ಅಮ್ಮನಿಗೆ ಬೇಡವಾದೆ. ಈಗ ನೋಡಿದರೆ ಇಲ್ಲಿ ಈ ರೀತಿ ಅಂತ ನನ್ನ ಕಥೆಯನ್ನೆಲ್ಲ ಒಂದೇ ಉಸಿರಿಗೆ ಅಳುತ್ತಾ ಭಯದಿಂದ ಹೇಳಿದೆ. ಆಗ ಆ ಮನುಷ್ಯ ನನ್ನ ಕೈಯನ್ನು ಹಿಡಿದುಕೊಂಡ. ಆ ಸ್ಪರ್ಶದಲ್ಲಿ ಏನೋ ಒಂದು ಸಮಾಧಾನವಿತ್ತು. ಅಳಬೇಡ, ನನ್ನ ಮಾತು ಕೇಳು. ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದರೆ ನನಗೆ ನೀನು ಯಾರು ಅಂತ ಗೊತ್ತು. ನಾನು ನಿನ್ನ ಅಣ್ಣನ ಬಾಸ್. ನಿನ್ನ ಅಣ್ಣನಂತಹ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೇನೆ. ನಿನ್ನನ್ನು ತುಂಬ ಸಲ ನಿನ್ನ ಅಣ್ಣನ ಫೋನಿನಲ್ಲಿ ನೋಡಿ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೆ. ನಾನು ಮದುವೆ ಆಗಿಲ್ಲ, ನಿನ್ನ ಜೊತೆ ಮದುವೆ ಆಗಿದ್ದೆ. ನನ್ನ ಮೊದಲ ಮದುವೆ ಅಂತ ಅಳುತ್ತಿದ್ದೆ. ಆಗ ಅವರು ನನ್ನ ಅಣ್ಣನಿಗೆ ವಿಡಿಯೋ ಕಾಲ್ ಮಾಡಿಕೊಟ್ಟರು. ಅಣ್ಣ ತುಂಬ ಚೆನ್ನಾಗಿ ಮಾತನಾಡಿದ್ದ. ನೀನು ನಮ್ಮ ಬಾಸನ್ನು ಮದುವೆ ಆಗಿರುವುದು ನಮ್ಮ ಅದೃಷ್ಟ. ಅವರು ತುಂಬ ಒಳ್ಳೆಯವರು. ನಿನಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು ಇರಬಹುದು ಅಷ್ಟೇ, ಆದರೆ ತುಂಬ ಒಳ್ಳೆಯವರು.
ನಾವು ಹುಡುಕಿದರೂ ಕೂಡ ಆ ರೀತಿ ಹುಡುಗನನ್ನು ಹುಡುಕಲು ಸಾಧ್ಯವಾಗುತ್ತಿರಲಿಲ್ಲ. ನಿನ್ನ ಮತ್ತು ಬಾಸ್ನ ರಿಸೆಪ್ಷನ್ ನಾಳೆ, ನಾವು ಅದಕ್ಕಾಗಿ ತಯಾರಿ ಮಾಡುತ್ತಿದ್ದೇವೆ ಅಂತ ಅಣ್ಣ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡುತ್ತಿರುವ ನಮ್ಮ ಮದುವೆಯ ರಿಸೆಪ್ಷನ್ ಡೆಕೋರೇಷನನ್ನು ತೋರಿಸಿದ. ನಾನು ಫೋನನ್ನು ಕಟ್ ಮಾಡಿ ವಿಚಿತ್ರವಾಗಿ ಅವರನ್ನು ನೋಡಿದೆ. ನೀನು ಮದುವೆ ಆಗಿ ಬಂದಿದ್ದೀಯ ಆ ಹುಡುಗ ಮತ್ತು ನಿನ್ನ ಪಾರ್ಕ್ನಲ್ಲಿ ಸಿಗುತ್ತಿದ್ದ ನಿನ್ನ ಗೆಳತಿ, ಅವರಿಬ್ಬರು ಮೋಸ ಮಾಡುವವರು. ಅಮಾಯಕ ಹುಡುಗಿಯರನ್ನು ಅವರ ಬಲೆಗೆ ಬೀಳಿಸಿಕೊಂಡು ಅವರನ್ನು ದುಡ್ಡಿಗಾಗಿ ಶ್ರೀಮಂತರಿಗೆ ಮಾರಿಬಿಡುತ್ತಾರೆ. ನಿನ್ನನ್ನು ಕೂಡ ಅವನು ನನ್ನ ಜೊತೆ ಅದೇ ಡೀಲ್ ಮಾಡಿರುವುದು. ನೀನು ನನ್ನ ಮೊದಲ ಪ್ರೇಮ, ನಿನಗೆ ತೊಂದರೆ ಆಗಲು ಬಿಡುವುದಿಲ್ಲ ಅಂತ ಹೇಳಬೇಕಾದಾಗ ಪೊಲೀಸ್ನವರು ಬಂದು ನನ್ನ ಪಾರ್ಕ್ನ ಗೆಳತಿ ಅವಳ ಜೊತೆಗೆ ನನ್ನನ್ನು ಮೊದಲು ಮದುವೆಯಾಗಿದ್ದ ಆ ಹುಡುಗ ಅವರಿಬ್ಬರನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋದರು. ನನಗೆ ಎಷ್ಟೇ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟನ್ನು ಕೊಡಲು ಬರಲು ಹೇಳಿದರು. ನಾನು ಮತ್ತು ನನ್ನ ಗಂಡ ಇಬ್ಬರು ಹಿಂದೆ ಹಿಂದೆ ಹೋದೆವು. ನನ್ನ ಅಮಾಯಕತ್ವವನ್ನು ಎಲ್ಲವನ್ನೂ ಕೂಡ ನಾನು ಒಂದು ಪತ್ರದಲ್ಲಿ ಬರೆದು ಅವರಿಗೆ ಕೊಟ್ಟೆ. ಅಲ್ಲಿ ಇದ್ದವರೆಲ್ಲ ತುಂಬ ಎಮೋಷ್ನಲ್ ಆದರು. ಜೀವನದಲ್ಲಿ ಎಂದೂ ಕೂಡ ನಮ್ಮ ರಕ್ತ ಸಂಬಂಧವನ್ನು ಬಿಟ್ಟು ಉಳಿದ ಸಂಬಂಧಗಳನ್ನು ನಂಬಬಾರದು ಅಂತ ಅನಿಸಿತು. ಆ ಹುಡುಗ ತುಂಬ ಜನ ಹುಡುಗಿಯರನ್ನು ನಂಬಿಸಿ ಅವರ ಜೊತೆ ಡೂಪ್ಲಿಕೇಟ್ ಮದುವೆಯಾಗಿ ಅವರನ್ನು ಕೋಟಿಗಟ್ಟಲೆ ದುಡ್ಡಿಗೆ ಬೇರೆಯವರಿಗೆ ಮಾರುತ್ತಾನೆ. ಈ ವಿಷಯವನ್ನು ತಿಳಿದು ಭಯವಾಗಿ ನಾನು ನನ್ನ ಗಂಡನ ಕೈಯನ್ನು ಹಿಡಿದುಕೊಂಡೆ. ನಂತರ ನನ್ನ ಗಂಡ ನನ್ನನ್ನು ಒಂದು ಹೋಟೆಲ್ಗೆ ಕರೆದುಕೊಂಡು ಹೋದರು ಊಟಕ್ಕಾಗಿ. ಊಟ ಗಂಟಲಲ್ಲಿ ಇಳಿಯುತ್ತಿರಲಿಲ್ಲ. ಆದರೆ ತುಂಬ ದಿನಗಳಿಂದ ನಾನು ಸರಿಯಾಗಿ ಊಟ ಮಾಡಿರಲಿಲ್ಲ. ಚಂದದ ಭೋಜನಗಳನ್ನು ನೋಡಿ ಹೊಟ್ಟೆ ಹಸಿವಾಗಿ ಅಲ್ಲಿ ಗಬಗಬಾ ಅಂತ ತಿಂದೆ. ಮನೆಗೆ ಕರೆದುಕೊಂಡು ಹೋದರು. ಅವರ ಮನೆ ತುಂಬ ದೊಡ್ಡದು, ನಿಜವಾಗಲೂ ಅರಮನೆಯ ರೀತಿ ಇದೆ. ನನಗೆ ಅಂತ ಒಂದು ರೂಮ್ ಕೊಟ್ಟರು. ಅಲ್ಲಿ ಕಬೋರ್ಡ್ ತುಂಬ ನನ್ನ ಸೈಜ್ನ ಬಟ್ಟೆಗಳಿದ್ದು, ಈ ಬಟ್ಟೆಗಳೆಲ್ಲ ನಿನಗೆ ಅಂತ ತರಿಸಿರುವುದು, ನೀನು ಯಾವುದನ್ನು ಬೇಕಾದರೂ ಹಾಕೋ. ನಾನು ಆಗ ತಾನೇ ಸ್ನಾನ ಮಾಡಿ ಕುಳಿತು ಹೊಸ ಬಟ್ಟೆಯನ್ನು ಹಾಕಿಕೊಂಡು ಖುಷಿಯಿಂದ ಇದ್ದೆ. ಆಗ ನನ್ನ ಗಂಡ, ನನ್ನ ಅಣ್ಣನ ಬಾಸ್ ನನಗಾಗಿ ಬಿಸಿ ಬಿಸಿ ಕಾಫಿಯನ್ನು ತಂದಿದ್ದಾರೆ. ನಾನು ಭಯದಿಂದ ಬೆಚ್ಚಿದೆ. ಮಿಸ್ ಆಗಿ ಕೆಳಗೆ ಬೀಳುತ್ತಿದ್ದೆ. ಆಗ ಅವರು ಬಾಚಿ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅರೆ ಕ್ಷಣದಲ್ಲಿ ಇಬ್ಬರ ತುಟಿಗಳು ಬೆರೆತು ಇಬ್ಬರು ಒಬ್ಬರನ್ನೊಬ್ಬರು ಸೇರಲು ಕಾತುರದಿಂದ ಕಾಯುತ್ತಿದ್ದೆವು ಅನ್ನುವ ರೀತಿ ರತಿಮನ್ಮಥ ಕ್ರಿಯೆ ನಡೆದು ಹೋಯಿತು. ನನ್ನ ಬಟ್ಟೆಯನ್ನು ಅವರು ತುಂಬ ಮೃದುವಾಗಿ ತೆಗೆದರು. ನಾನು ನಾಚಿಕೆಯಿಂದ ಹಾಸಿಗೆಯ ಪಕ್ಕ ಕುಳಿತುಕೊಂಡೆ. ನನ್ನ ತುಟಿಗಳನ್ನು ನಿರಂತರವಾಗಿ ಚುಂಬಿಸುತ್ತಾ ನನ್ನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ನಂತರ ನನ್ನ ಎದೆಗಳನ್ನು ಅವರ ನಾಲಿಗೆಯಿಂದ ನೆಕ್ಕುತ್ತಿದ್ದಾರೆ. ಅಷ್ಟೇ ಅಲ್ಲ, ಅವುಗಳನ್ನು ಮೃದುವಾಗಿ ಕಚ್ಚುತ್ತಿದ್ದಾರೆ. ನನ್ನ ಎದೆಯ ಮೇಲೆ ಅವರ ನಾಲಿಗೆಯಿಂದ ಜಾರುಬಂಡಿ ಆಡುತ್ತಿದ್ದರು. ಆ ಕ್ಷಣ ತುಂಬ ಮಧುರವಾಗಿತ್ತು. ನಾನು ಅವರಿಗೆ ನನ್ನ ಸರ್ವಸ್ವವನ್ನು ಅರ್ಪಿಸಿದೆ. ಅವರು ಕೂಡ ಅದನ್ನು ಸ್ವೀಕರಿಸಿದರು. ಇಬ್ಬರು ಒಂದಾದೆವು. ಬೆಳಿಗ್ಗೆ ಆದಾಗ ನಾವಿಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿ ಹಾಸಿಗೆ ಮೇಲೆ ಮಲಗಿದ್ದೆವು. ಈ ಕ್ರಿಯೆ ನಡೆಯಬೇಕಾದಾಗ ಆಗ ಅನಿಸಿತು, ನನ್ನ ಅಣ್ಣನ ಬಾಸ್ ನನ್ನ ಮದುವೆಯಾಗಿರುವ ಹುಡುಗ ವಯಸ್ಸಾದವರು ಅಲ್ಲ, ಚಿಕ್ಕವ ಅಂತ, ಅಂದರೆ 26ರ ತರುಣ ಅಂತ ಅನಿಸಿತು. ನಮ್ಮ ಅಪ್ಪ ಅಮ್ಮನ ಧ್ವನಿ ಕೇಳಿಸುತ್ತಿದೆ. ನಾನು ಮೇಲೆ ಹೇಳಲು ಹೋದಾಗ ನನ್ನ ಗಂಡ ಅವನ ಬಳಿ ನನ್ನನ್ನು ಎಳೆದುಕೊಂಡ. ಅಪ್ಪ ಅಂತ ಏನೋ ಹೇಳಲು ಹೋದಾಗ ಅವರನ್ನೆಲ್ಲ ನಾನೇ ಕರೆಸಿರುವುದು. ಇನ್ನು ಮುಂದೆ ಅವರೆಲ್ಲ ನಿನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತಾರೆ, ನಿನ್ನ ಸೇವೆ ಮಾಡುತ್ತಾರೆ ಅಂತ ಹೇಳಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನನಗೆ ಅರ್ಥವಾಯಿತು. ನಾನು ಕೂಡ ಖುಷಿಯಿಂದ ಅವರನ್ನು ತಬ್ಬಿಕೊಂಡೆ. ಹೊಸ ಜೀವನದ ಬದುಕಿನ ಸ್ವಾಗತವನ್ನು ಮಾಡುತ್ತಾ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.